ಸತತವಾಗಿ ಸುರಿಯುತ್ತಿರುವ ಭಾರೀ ಮಳೆಯ ಕಾರಣ ಕಾವೇರಿ ನದಿಯಲ್ಲಿ ಪ್ರವಾಹ ಉಕ್ಕಲಾರಂಭಿಸಿದ್ದು, ನದಿ ಪಾತ್ರದ ಗ್ರಾಮಗಳ ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಲು ಜಿಲ್ಲಾಡಳಿತ ಪ್ರಯತ್ನ ಪಡುತ್ತಿದೆ. ಆದರೂ ಕೆಲವು ಕುಗ್ರಾಮಗಳನ್ನು ಪ್ರವೇಶಿಸುವುದು ಅಸಾಧ್ಯವಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಜಾಸ್ತಿ ಬಂದು ಮಲ್ಲಿಗೆಪುರ ಗೋಮಾಳೆಲ್ಲ ಮುಳುಗೋಗೈತಂತೆ. ಆ ಊರಿನ ಜನರನ್ನೆಲ್ಲ ರಾಮಚಂದ್ರಪ್ಪ ಕಾಪಾಡಿ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದಾನಂತೆ. ನನಗ್ ಗೊತ್ತು. ನಾನು ಅದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಕಾಯ್ತಾ ಇದ್ದೀನಿ ಅರ್ಚಕರೇ. ಇಳಿರಿ ಹನುಮ, ಮಕ್ಕಳೆಲ್ಲ ಹುಷಾರ ಎಲ್ಲ ಇಳಿರಿ. ನಿಂತ್ಕೊಳ್ರ, ಏನು ದನ ನುಗ್ದಂಗ್ ಒಳಗ್ ನುಗ್ತಿದ್ದೀರಾ? ಈ ದೇವಸ್ಥಾನನ ನಮ್ ತಾತ ಕಟ್ಸಿದ್ದು. ನಿನ್ನಂತ ಅಬ್ಬೆ ಪಾರಿಗಳು ಒಳಗ್ ನುಗ್ಗಿ ಅಪವಿತ್ರ ಮಾಡೋದಕ್ಕಲ್ಲ. ದೇವರಿರೋದು ಗುಡಿಲಲ್ಲ, ಜನಗಳ ಹೃದಯದಲ್ಲಿ. ಭಕ್ತರು ಒಳಗೆ ಬರೋದ್ರಿಂದ ಗುಡಿ ಅಪವಿತ್ರವಾಗುತ್ತೆ ಅನ್ನೋದಾದ್ರೆ ದೇವರಿಗೆ ಕಳಂಕ ತರೋ ವಿಷಯ. ಮಾತು ಬೆಳೆಸಿ ಪ್ರಯೋಜನ ಇಲ್ಲ. ಮರ್ಯಾದೆಯಾಗಿ ವಾಪಸ್ ಹೊಟ್ಟೋಗಿ. ಬಂದಿರೋದು ವಾಪಸ್ ಹೋಗೋದಕ್ಕಲ್ಲ. ಹೋಗದೆ ಇದ್ರೆ ನಿಮ್ಮ ತಲೆನ ಭಗವಂತನಿಗೆ ಬಲಿ ಕೊಡಬೇಕಾಗತ್ತೆ. ನೀಲಕಂಠ, ಸುತ್ತಮುತ್ತ 10 ಹಳ್ಳಿಲು ಸಣ್ಣ ಸಣ್ಣ ಹುಡುಗರಿಂದ ದೊಡ್ಡ ದೊಡ್ಡ ಮುದುಕರವರೆಗೂ ಕೇಳು ಹೇಳ್ತಾರೆ ಈ ರಾಮಚಂದ್ರ ಯಾರು, ಅವನ ಸಿದ್ಧಾಂತ ಏನು ಅಂತ. ಹೇಳೋ ಇಲ್ಲಿ 10 ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ತಲೆ ಕೊಡೋಕ್ಕೂ ಸಿದ್ಧ, ತಲೆ ತೆಗೆಯೋಕ್ಕೂ ಸಿದ್ಧ. ಪ್ರಾಣದ ಮೇಲೆ ಆಸೆ ಇದ್ರೆ ಜಾಗ ಬಿಟ್ಟು ನಿಂತ್ಕೋ. ನಾವೇನು ಜಾಕೆಟ್ ಲಂಗ ಹಾಕೊಂಡು ಕೈ ಬಳೆ ತೊಟ್ಕೊಂಡಿಲ್ಲ. ಅವ್ರನ್ನ ಕತ್ತರಿಸಿ ಹಾಕ್ರೋ. ಮರ್ಯಾದೆಯಾಗಿ ನಮಗೆ ಜಾಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ತಲೆನ್ ತೆಗೆದು ಹೊಸಲ ಮೇಲಿಟ್ಟು ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ಹಾಳಾಗೋಗ್ಲಿ ಬಿಟ್ಬಿಟ್ರು. ಎಲ್ಲ ಒಳಗ್ ಬನ್ನಿ. ನಿಧಾನ. ಈ ಹುಡುಗನ ಕಡೆಯವ್ರು ಯಾರು? ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ. ಸರಿ ಬಾ, ನಾನಿದ್ದು ಬಾ ಹೇಳು. ಯಜಮಾನ್ರೆ, ಇದೇನಿದು? ದೇವ್ರ ಪ್ರಸಾದಕ್ಕೆ ವಿಷ ಬೆರೆಸ್ತಾ ಇದ್ದೀರಾ? ಕಾವೇರಿ ಪ್ರವಾಹ ತಣ್ಣಗಾಗಿರ್ಬೋದು ಅರ್ಚಕರೇ, ಆದ್ರೆ ನನ್ನ ಎದೆಯಲ್ಲಿ ಇನ್ನೂ ಉಕ್ತಾನೆ ಇದೆ. ಅಂದ್ರೆ ಈ ವಿಷ ಅದನ್ನು ತಣ್ಣು ಮಾಡ್ತಾ? ಅವನು ನನ್ನ ಮಾನ ತೆಗೆದಿದ್ದಾನೆ, ಆದ್ರೆ ಈ ವಿಷ ಅವನು ಪ್ರಾಣನೇ ತೆಗೆಯುತ್ತೆ. ಹೋಗಿ ಹಿಡೀರ ಅವನ್ನ. ಬಂದ್ರ ತೆಗಿರಿ, ಯಾರಾದ್ರೂ ಬಾಗಿಲು ತೆಗಿರಿ. ಯಜಮಾನ್ರೇ, ನಿಧಾನ ಬಡ್ಸ. ರಾಮಚಂದ್ರಪ್ಪಾರೆ, ಓ ನಮಸ್ಕಾರ. ನಮಸ್ಕಾರ. ಅಯ್ಯೋ, ಆ ಪ್ರಸಾದದಲ್ಲಿ ವಿಷ ಇದೆ, ತಿನ್ಬೇಡಿ. ಹನುಮ, ಬೆಂಕಿ ಬಿದ್ದಿದೆ, ಬೇಗ ಹಾರಿಸ್ರು. ಅಯ್ಯೋ ಯಜಮಾನ್ರೆ, ಇದೇನು ಹೀಗಾಗೋಯ್ತಲ್ಲ? ಸುಮ್ಮನೆ ಸ್ವಲ್ಪ. ಬೇಗ ತಗೊಂಬ, ಕುರ್ಚಿ ಹಾಕು. ತಗೊಂಬ, ಕೂಸು. ಇಲ್ಲಿ. ಅಲ್ಲಪ್ಪ, ನೀವು ಒಳಗಡೆ ಇರ್ಬೇಕಾದ್ರೆ ಹೊರಗಡೆಯಿಂದ ಚಿಲಕೆ ಯಾರು ಹಾಕಿದ್ದು? ಆ ನೀಲ್ಕಂಠನು ಪೂಜಾರಿನು ನಿಮಗೆ ಕೊಟ್ಟು ಪ್ರಸಾದದಲ್ಲಿ ವಿಷ ಹಾಕಿದ್ದಾರೆ ಯಜಮಾನ್ರೆ. ಈ ವಿಷಯನ ಎಲ್ಲಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಆ ಗುಡಿಸ್ಲಲ್ಲಿ ನನ್ನ ಕೂಡ ಹಾಕಿದ್ರು. ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟ್ರೆ, ಸ್ಟೇಷನ್ಗೆ ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ. ಸಾಹೇಬ್ರೆ, ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿ. ದೇವ್ರಂತ ನಮ್ಮ ಯಜಮಾನ್ರ ಮಗುನ ಸಾಯ್ಸಕ್ ನೋಡ್ಬಿಟ್ರಲ್ಲ. ಅವರೇ ನನ್ ಸಾಯ್ಸಕ್ ಬರ್ಲಿಲ್ಲ, ನಾನೇ ಬೆಂಕಿ ಇಟ್ಕೊಂಡೆ. ನೀನೇ ಇಟ್ಕೊಂಡ್ಯಾ? ಯಾಕೆ? ನೀವು ಆ ವಿಷ ತಿನ್ನೋದನ್ನ ಹೆಂಗ್ ತಪ್ಸೋದಂತ ಗೊತ್ತಾಗ್ಲಿಲ್ಲ, ಅದಕ್ಕೆ. ನೀನ್ ಸತ್ತು ಹೋಗ್ಬಿಡ್ತಿದ್ಯಲ್ಲೋ. ನೀವೇ ಹೇಳಿದ್ರಲ್ಲ ಯಜಮಾನ್ರೆ,
10 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ಬನ್ ಪ್ರಾಣ ಹೋದ್ರೂ ತಪ್ಪಿಲ್ಲ ಅಂತ ನೀವು ಈ ಊರ್ನೇ ಕಾಪಾಡಿರೋ ದೇವ್ರು. ನಿಮ್ಮಂತವ್ರಿಗೋಸ್ಕರ ಅಪ್ಪ ಅಮ್ಮ ಇಲ್ದಿರೋ ಈ ಅನಾಥ ಸತ್ರೆ ತಪ್ಪೇನಿಲ್ಲ ಅನ್ಕೊಂಡೆ. ಹಾಗೆಲ್ಲ ಮಾತಾಡ್ಬಾರ್ದು ಮರಿ. ಅಪ್ಪ ಅಮ್ಮ ಇಲ್ಲ ಅಂತ ಯಾಕೆ ನೊಂದ್ಕೋತೀಯ? ನಾವಿದೀವಲ್ಲ. ಏನು ಅಂದ್ರೆ ಇವನ್ನ ನಮ್ಮನೆ ಕರ್ಕೊಂಡು ಹೋಗೋಣ. ಆಯ್ತು. ಏನಪ್ಪ ನಿನ್ನ ಹೆಸರು? ಕಂಠೀರವ. ತಾಯೇ ಕಾಪಾಡು. ಜಾನಕಿ, ಆ ತಾಯಿ ಚಾಮುಂಡೇಶ್ವರಿಗೆ ಹರಕೆ ತೀರಿಸೋ ಸುದಿನ ಇವತ್ತು ಬಂತು. ಹೇಗಿದೆ ಕಿರೀಟ? ತುಂಬಾ ಸುಂದರವಾಗಿದೆ ರೀ. ಇದನ್ನ ಮಾಡಿಸಿರೋರು ಯಾರು ಅನ್ಕೊಂಡೆ? ನಮ್ ಕಂಠಿ. ಆ ದೇವ್ರಿಗೂ ಮೆಚ್ಚುಗೆ ಆಗ್ಬೇಕು. ಅಪ್ಪಾಜಿ ಎಷ್ಟು ಚೆನ್ನಾಗಿದೆ ಕಿರೀಟ ಅಲ್ಲ? ಅಳಿಯಂದ್ರಲ್ಲಮ್ಮ. ನಾನ್ ರೆಡಿ ಮಾವಯ್ಯ. ಈ ಪಂಚೆ ಒಂದ್ ಸರಿ ಮಾಡ್ಕೊಂಬಿಟ್ರೆ ಮುಗೀತು ಅಷ್ಟೇ. ಪಂಚೆ ಸರಿ ಮಾಡ್ಕೊಂಬಿಟ್ರೆ ಆಯ್ತಾ? ಬುದ್ಧಿ ಸರಿಯಾಗಿ ಇಟ್ಕೋಬೇಕು. ಮೂದೇವಿ ಒಸಿ ಬಾಯಿ ಮುಚ್ಚಲ. ಯಾರಾದ್ರೂ ಕೇಳಿಸ್ಕೊಂಡ್ರೆ? ಸುಮ್ನೆ ಇರಲಿ, ಅವ್ನ್ ಕಿವಿ ಮಂದ. ಏನೋ ಗೊಣಗ್ತಾ ಇದೆಯಾ? ಏನಿಲ್ಲ ಯಜಮಾನ್ರೆ. ಹೋಗು, ಬೀಗರ್ ರೆಡಿ ಇದ್ರೆ ಬರೋದಕ್ಕೆ ಹೇಳು. ಆಯ್ತು ಆಯ್ತು ಬಿಡಿ, ಹೇಳ್ತೀನಿ. ಮಾವಯ್ಯ, ಪೊಲೀಸು ಸೆಕ್ಯೂರಿಟಿ ಇಲ್ದೆ ಇಷ್ಟೊಂದು ಬೆಲೆ ಬಾಳೋ ಕಿರೀಟನ ನಾವೇ ತಗೊಂಡ್ ಹೋಗೋದು ಸರಿನಾ? ಅಳಿಯಂದ್ರೆ ನಮ್ ಕಂಠಿ ಅಂದ್ರೆ ಏನು ಅಂತ ಅನ್ಕೊಂಡಿದೀರಾ? ಅವ್ನು ದೊಡ್ಡ ಸೈನ್ಯ ಇದ್ದ ಹಾಗೆ. ಅವನಿದ್ರೆ ಯಾವ ಪೊಲೀಸ್ ಬಂದೋಬಸ್ತು ಬೇಡ. ಶ್ರೀ, ನೀವು ನಮಗೆ ಅವಮಾನ ಮಾಡ್ತಾ ಇದ್ದೀರಾ. ಪೌರುಷಕ್ಕೆ ಪ್ರತೀಕನಾಗಿರೋ ಈ ಪಾಳೆಗಾರ ಪರಮೇಶ ನಾಯಕನ ಮುಂದೆ ಈ ಕಂಠಿ ಪಂಟಿ ಶುಂಠಿ ಅಂತ ಹೇಳಿ ನಮ್ಮ ವಂಶದ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದೀರಾ. ಪಾವರ್ ತೋರ್ಸೋಕು ಪ್ರತಿಷ್ಠೆ ಇರ್ಬೇಕಲ್ಲ ಭಾವಶ್ರೀ. ಭಾವ, ಸಣ್ಣ ವಿಷಯನೆಲ್ಲ ಎಳೆದು ಯಾಕೆ ದೊಡ್ಡದು ಮಾಡ್ತೀರಿ? ಈಗೇನು ತಗೊಳ್ಳಿ, ನೀವೇ ಹಿಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಅದು ಕಂಠಿ ಅಲ್ಲಪ್ಪ, ಅವನು ಜಾಗಿಂಗು ಜಿಮ್ ಮುಗಿಸ್ಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ ಜಾಯಿನ್ ಆಗ್ತಾನೆ. ಎಲ್ಲದಕ್ಕೂ ಲೇಟೆ. ಲೇಟ್ ಆಗಿ ಬಂದ್ರು ಏನ್ ಲೇಟೆಸ್ಟ್ ಆಗಿ ಬರ್ತಾನ? ಅಲ್ಲ, ಗ್ರೇಟೆಸ್ಟ್ ಆಗಿ ಬರ್ತಾನೆ. ಯಾರೇ ಅದು? ಯಾರು ನೀವೆಲ್ಲ ಇದೇನ್ ಮಾಡ್ತಾ ಇದ್ದೀರಿ? ನಾನು ಯಾರು ಅಂತ ಗೊತ್ತೇ ನಿಮಗೆ? ಅಣ್ಣ, ಅಯ್ಯೋ ಅಯ್ಯೋ ಅಣ್ಣ, ಅಣ್ಣ ಬಾವುಶ್ರೀ, ಅಣ್ಣ ಅಣ್ಣ ಅದಕ್ಕೆ ಮಾವಯ್ಯ ನಾನು ನಿಮ್ಮ ಹತ್ರ ಬಡ್ಕೊಂಡೆ ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಳ್ಳೋಣ ಅಂತ. ನೀವು ನನ್ನ ಮಾತೇ ಕೇಳಿಲ್ಲ. ಈಗ ನೋಡಿ, ಈಗೇನ್ ಮಾಡುದು ಬಾವುಶ್ರೀ? Hey, who's he? He's a boy. Small boy. Hey, ಯಾರೋ ನೀನು? 300 ವರ್ಷ ನಮ್ಮ ದೇಶದ ಜನಗಳ ರಕ್ತನ ಹೀರಿ, ನಮ್ಮ ಸಂಸ್ಕೃತಿನ ನಾಶ ಮಾಡಿ, ನಮ್ಮ ನೆಮ್ಮದಿಗೆ ಬೆಂಕಿ ಇಟ್ಟು ಅಂದ ದರ್ಬಾರ್ ನಡೆಸಿದ್ರಲ್ಲ ಈ ಬ್ರಿಟಿಷ್ ಬಿಕ್ನಾಸಿ ನನ್ನ ಮಕ್ಕಳು. ಇಂಥವ್ರು ಇರೋವರೆಗೂ ಇವ್ರ ಹೆಸರು ಎಂಜಿಲ್ ಕಾಸ್ ತಿಂದು ಹೆತ್ತ ತಾಯಿಗೆ, ತಾಯಿ ನಾಡಿಗೆ ದ್ರೋಹ ಬಗೆಯುವಂತ ನಿನ್ನಂತ ಮೀರ್ ಸಾಧಕರು ಹುಟ್ಟತಾನೆ ಇರ್ತಾರೆ. ನಿಮ್ ಎದೆನ ಸೀಳಿ ರಕ್ತ ಕುಡಿದು ಈ ನಾಡನ್ನ ರಕ್ಷಣೆ ಮಾಡ್ಬೇಕು ಅಂತಾನೆ ನನ್ನಂತ ಕಂಠೀರವ ಪದೇ ಪದೇ ಹುಟ್ಟತಾನೆ ಇರ್ತಾನೆ. ನೋಡ, ನನ್ನ ತಾಯಿ ಚಾಮುಂಡೇಶ್ವರಿ ಮುಡಿನ ಅಲಂಕರಿಸಬೇಕಾಗಿರೋ ಪವಿತ್ರವಾದ ಕಿರೀಟ ಇದು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ಅದನ್ನ ಕೊಟ್ಟು ನಿನ್ನ ಜೀವನ ಉಳಿಸ್ಕೋ. ಇಲ್ಲ ಅಂತಂದ್ರೆ ಅಮ್ಮ ನನ್ನ ಮೈ ಮೇಲ್ ಬರ್ತಾಳೆ, ನಾನು ನಿನ್ನ ಮೈ ಮೇಲ್ ಬೀಳ್ಬೇಕಾಗತ್ತೆ. ಮೈ ಮೇಲೆ ಬಿದ್ದ ತಕ್ಷಣ ಮಣ್ಣಲ್ಲಿ ಮುಚ್ಚೋಗೋದಕ್ಕೆ ನಾನೇ ನಿಂತರ ಸ್ಮಾಲ್ ಬ್ಲ್ಯಾಕ್ ಬಾಯ್ ಅಲ್ಲ. ಉಡಾ ತಿನ್ಸಿ ಬೆಳೆಸಿದೀನಿ ಹುಡುಗರ್ನ. ಕಿತ್ಕೊಂಡ್ ತಿನ್ಬಿಡ್ತಾರೆ ನಿನ್ನ. ಉಡೀಸ್ ಮಾಡ್ಬಿಡ್ತಾರೆ. ಹುಷಾರ್. ಉಡೀಸ್ ಮಾಡ್ಬಿಡಕ್ ನಾನೇನ್ ಬನ್ನು ಜಾಮು ಪಿಜ್ಜಾ ಬರ್ಗರ್ ತಿನ್ಕೊಂಡ್ ಬೆಳ್ದಿರೋ ಅಮೂಲ್ ಬೇಬಿ ಅಲ್ಲ ಕಣೋ. ಹುಲಿ ಹಾಲು ಕುಡಿದು ಬೆಳ್ದಿರೋ ಪಕ್ಕಾ ನಾಟಿ ರೈತನ್ ಮಗ. ಒಪ್ಕೊಳ್ಳೋಣ, ಆದ್ರೆ ಒಂದ್ ವಿಷಯ ತಿಳ್ಕೊ, ಇದನ್ನ ಇಲ್ಲೇ ಮಾರಿದ್ರೆ ಸಿಕ್ಕೋಸ್ ಪುಟ್ಕೋಸಿ 3 ಮುಕ್ಕಾಲು ರೂಪಾಯಿ ಅಷ್ಟೇ. ಅದೇ
ಇನ್ನು ಪರಂಗಿ ಫ್ರೆಂಡ್ಸ್ ಕೋಟಿ ಗಟ್ಟಲೆ ಸುರಿತಾರೆ. ಇದು ನನ್ಗೆ ಒಳ್ಳೆ ಆಫರು, ಅದನ್ನ ನೀನ್ ಕೆಡಿಸ್ಬೇಡ. ಇದಕ್ಕೋಸ್ಕರ ನೀನ್ ಪ್ರಾಣ ತೆಗಿಗೂ ಸಿದ್ಧ. ಮುಚ್ಕೊಂಡು ರೈಟ್ ಹೇಳು. ಮುಚ್ಚಿಕೊಂಡು ರೈಟ್ ಹೇಳೋದಕ್ಕೆ ನೀನ್ ಎತ್ಕೊಂಡ್ ಬಂದಿರೋದು ನಮ್ಮನೆ ನಾಯಿನಲ್ಲ ಕಣೋ, ನನ್ನ ತಾಯಿನ, ಕನ್ನಡಿಗರ ಆಸ್ತಿನ, ಕನ್ನಡಿಗರ ಪ್ರೀತಿನ, ಕನ್ನಡಿಗರ ಕೆಚ್ಚಿನ, ಕನ್ನಡಿಗರ ಶೌರ್ಯನ, ಕನ್ನಡಿಗರ ಸ್ವಾಭಿಮಾನನ, ಕನ್ನಡಿಗರ ಭಾವನೆನ. ಪ್ರತಿಯೊಬ್ಬ ಕನ್ನಡಿಗನಿಗೂ ಅವನ ತಾಯಿ ಒಂದು ಪಾಠ ಹೇಳ್ಕೊಟ್ಟಿರ್ತಾಳೆ. ಪ್ರೀತಿಗೆ ತಲೆ ಬಗ್ಸೋದು, ದ್ವೇಷಕ್ಕೆ ತೋಡೆ ತಟ್ಟೋದು. ಈ ಪ್ರೀತಿ ನಿನ್ನ ಹತ್ರ ವರ್ಕೌಟ್ ಆಗಲ್ಲ ಮರಿ. ಬಾರ, ಬ್ರಿಟಿಷ್ ಅವರು ಬೈಕೆ ದೊಡ್ಡದ ಅಥವಾ ನಿನ್ನ ಜೊತೆ ಮಾಡ್ಕೊಂಡ್ರು ಕೂಡ್ಕೆ ದೊಡ್ಡದ, ಇಲ್ಲ ಉಡಾ ತಿಂದು ಕೊಬ್ಬು ಬೆಳೆಸ್ಕೊಂಡ್ರು ನಿಮ್ಮ ಹುಡುಗರು ಗುಂಡಿಗೆ ದೊಡ್ಡದ, ಅಥವಾ 6 ಕೋಟಿ ಕನ್ನಡಿಗರ ಆಶೀರ್ವಾದದಿಂದ ನಾನು ನನ್ನ ತಾಯಿ ಚಾಮುಂಡೇಶ್ವರಿ ಮೇಲೆ ಇಟ್ಕೊಂಡ್ರೆ ನಂಬಿಕೆ ದೊಡ್ಡದ? ಎರಡರಲ್ಲಿ ಒಂದು ನಿರ್ಧಾರ ಮಾಡ್ತೀನಿ. ಯಜಮಾನ್ರೆ ಬಂದ್ರ, ದಯಮಾಡಿಸಿ ತಮ್ಮ ಹರಕೆ ಒಪ್ಪಿಸ್ಕೊಳ್ಳಿ. ಗಂಟಿ, ಕಳವಾಗಿದ್ದ ಕಿರೀಟನ ಕಷ್ಟಪಟ್ಟು ವಾಪಸ್ ತಂದಿದೀಯ. ನೀನೇ ಆ ದೇವಿಗೆ ಅರ್ಪಿಸ್ಬಿಡು. ತಗೋ. ನಾನಾ? ತಗೊಳ್ಳೋ.
ಅಷ್ಟು ಈಸಿಯಾಗಿ ಹೇಳಲ್ಲ. ನಿಂಗ್ ಸರಿಯಾಗಿ ಮಾಡ್ತೀನಿ ಇರು. ಯಾವನವನು? ಕಳ್ಳ! ಬಂದ್ರೋ, ಓಡ್ ಬಂದ್ರು, ಕಳ್ಳ ಕಳ್ಳ! ಕೊಡ್ತಾರೆ, ಬಾರೋ ಜಲ್ದಿ ಬರೋ, ಲಾಕ್ ಮಾಡ್ಕೊಂತೀವಿ, ಬಾರೋ ಬಾರೋ ಬಾರೋ, ಕಳ್ಳ ಜಲ್ದಿ ಬಾರೋ, ಲಾಕ್ ಮಾಡ್ತೀವಿ, ಬಾಯ್ ಕಡೆ ಬಾಯ್ ಕಡೆ. ಮಂಡ್ಯ ನಾವು ಮಂಡ್ಯ ಹೋಗಿ ಹಗ್ಗ ತಗೊಂಬರ ನಾವು. ಆಗ ನಾ ಯಾಕೋ ಸಿಗ್ತಾರ್ಲಿ, ಹಂಗೆ ತೋಳಲ್ಲಿ ಭದ್ರವಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಕಳ್ಳ ಅಂತ ಕಳ್ಳ ಯಾವನವನ್ ಕಳ್ಳ? ಪಾಳೆಗಾರರು ಜಾಗದಲ್ಲಿ ವಿಶ್ವಣ್ಣ ಹೋಗಿ ಹಗ್ಗ ತಗೊಂಬರೋಣ. ಹಗ್ಗ ಅಂತೆ ಹಗ್ಗ, ಮೊದ್ಲು ಕೈ ತೆಗಿಯೋ. ನಾವು ನಿಂಗೆ ಗೊತ್ತಾಗಲ್ಲ, ಹೋಗೋಣ. ಕಂಟಿ ನನ್ ಮಾತು ಕೇಳು, ಮರ್ಯಾದೆ ಆಗಿ ಕೈ ತೆಗಿ. ಹಗ್ಗ ತಗೊಂಬ, ಹೋಗೋಣ. ಮಾಡ್ತೀನಿ ಜನ ಗಂಟಿಗೆ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ತಾಳಿ ಬಾರಿ ಕಳ್ಳ ಇದ್ದಂಗ ನೀವನು. ಕಸ್ತೂರಿ, ಅಮ್ಮ ಕಸ್ತೂರಿ. ಒಬ್ಬ ಪಾಳೆಗಾರ ವಂಶದ ಹುಡುಗಿನ ಒಬ್ಬ ಕೆಲಸವನ್ನು ಹಿಡ್ಕೊಳ್ಳೋದಂದ್ರೆ ಏನು, ತಬ್ಕೊಳ್ಳೋದಂದ್ರೆ ಏನು, ಎಲ್ಲಾರ ಮುಂದೆ ಕಳ್ಳ ಕಳ್ಳ ಅಂತ ಕಿರ್ಚ್ಕೊಳ್ಳೋದಂದ್ರೆ ಏನು? ಯಾರು ಹೇಳ್ತಾ ಇದ್ದೀರಾ? ಮಧ್ಯರಾತ್ರಿ ಮನೆಗೆ ನುಗ್ಗಿದ್ದೆ ಉತ್ತರ ಮೈ ಮೇಲೆ ಬಿದ್ದು ಒಳ್ಳೆ ಕಳ್ಳಂತರ ನಾಟಕ ಮಾಡಿದ್ರೆ ನಾನೇನ್ ಮಾಡಲಿ? ನಿದ್ದೆ ಕಂಡು ಬೇರೆ ಏನೋ ನೀನ್ ಹೇಳ್ತಾ ಇರೋದು? ದಯವಿಟ್ಟು ನನಗೆ ಬುದ್ಧಿ ಹೇಳಕ್ ಬರಬೇಡಿ. ನೀವು ಬುದ್ಧಿ ಹೇಳೋ ಹಾಗೆ ನಿಮ್ ಮಗಳಿಗೆ ಹೇಳಿ ಫಸ್ಟ್. ಬರ್ತಾ ಬರ್ತಾ ನಿನ್ ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ ಈ ಮನೆಯಲ್ಲಿ. ಸ್ವಲ್ಪ ಹತ್ರ ಬನ್ನಿ. ನಿಮ್ದು ಹಳೆ ಖಾಲಿ ಬಿಲಿ ಡವುಗಳು ಜಾಸ್ತಿ ಆಗಿದೆ ಈ ಮನೆಯಲ್ಲಿ. ನೀವು ಬಂದಿರೋದು ಅನ್ನಕ್ಕೆ ಹುಷಾರಾಗಿರಿ. ಇವಳು ಯಾರಯ್ಯ ಮನೆ ಮೇಲೆ ಸ್ವಲ್ಪ ಬೆದ್ರು ಗೊಂಬೆ ಇದ್ದಂಗ ಅವಳೆ. ಕಸ್ತೂರಿ, ಏನಮ್ಮ ಓದೋದಕ್ಕೆ ಅಂತ ಡೆಲ್ಲಿ ಕಳಿಸಿದ್ರೆ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದೆಯಲ್ಲ? ಯಾವ ಬಿಟ್ಟಿರಕ್ ಆಗ್ಲಿಲ್ಲ ತಾತ ನಿಮ್ಮನ್ನ. ಅಜ್ಜಿನೂ ಬಿಟ್ಟಿರಕ್ ಆಗ್ಲಿಲ್ಲ, ಅಪ್ಪ ಅಮ್ಮನ್ ಬಿಟ್ಟಿರಕ್ ಆಗ್ಲಿಲ್ಲ, ನಮ್ ಬಾಳೆಗಾರ ತಾತನಂತೂ ಬಿಟ್ಟಿರಕ್ ಆಗ್ಲೇ ಇಲ್ಲ. ಅರ್ಥ ಇಲ್ದೆ ಮಾತಾಡ್ಬೇಡ. ನೀನೇನು ಚಿಕ್ಕ ಹುಡುಗಿ ಅಲ್ಲ, ಚೆನ್ನಾಗಿ ಓದ್ಲಿಂತ ಹಾಸ್ಟೆಲ್ ಬಿಟ್ರೆ ಇವಳು ಇಲ್ಲಿ ಬಂದ್ಕೊಂಡು ಅಳಿ ಅಂದ್ರೆ ನಾವೆಲ್ಲ ಇಲ್ಲಿರ್ಬೇಕಾದ್ರೆ ಅವಳೆಲ್ಲ ದೂರದಲ್ಲಿರೋ ಡೆಲ್ಲಿ ಯಾಕೆ ಓದ್ಬೇಕು? ಇಲ್ಲೇ ಓದೋದಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲಮ್ಮ, ಥ್ಯಾಂಕ್ ಯು ತಾತ. ಈ ಕಡೆ ಬಾ. ನೋಡ್ದಿಲ್ಲ ಮಂಡ್ಯ, ನನ್ನ ಮೇಲಿರೋ ಪ್ರೀತಿಗೆ ಕಾಲೇಜೇ ಬಿಟ್ಟು ಓಡ್ ಬಂದ್ಬಿಟ್ಟವಳೆ ಹುಚ್ಚು ಹುಡುಗಿ. ಅಯ್ಯೋ ಮಂಕ್ ಮುದ್ಕ, ಅವಳು ಬಂದಿರೋದೇ ನಮ್ ಕಂಟಿನ ಕೆಡಕೊಂಡ್ ಕಾಳಕಕ್ಕೆ. ಅದ್ ಗೊತ್ತಿಲ್ಲದೆ ಗುಳೋ ಅಂತ ಬಡ್ಕತಾನೆ. ಹೌದು ಕಣೆ ಸುಂದ್ರಿ, ಕಂಟೀನ್ ಬಿಟ್ಟಿರಕ್ ಆಗ್ದೇನೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಓಹೋ, ಹಂಗಂದ್ರೆ ನೀವ್ ಪ್ರೀತಿಲಿ ಬಿದ್ದಿದ್ದೀರಾ ಅಂತ ಆಯ್ತು. ಹೌದು, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾ ಅಂತೀಯ. ಏ ಸುಂದ್ರಿ, ಕಂಟೀನ್ ಬೀಳಿಸ್ಕೋಬೇಕು ಅಂದ್ರೆ ಏನೇ ಮಾಡ್ಬೇಕು? ಗಂಡಸ್ರನ್ನ ಬೀಳ್ಸ್ಕೋಬೇಕಂದ್ರೆ ಇರೋದ್ ಎರಡೇ ದಾರಿ. ಒಂದು, ಅವ್ರನ್ನ ಭಯ ಬೀಳ್ಸ್ಬೇಕು, ಇಲ್ಲ ನಾವೇ ಭಯ ಬೀಳ್ಬೇಕು. ಕಂಟಿನ ಭಯ ಬೀಳ್ಸೋರು ಇನ್ನು ಯಾರು ಹುಟ್ಟೇ ಇಲ್ಲ. ಅದಕ್ಕೆ ನೀವೇ ಭಯ ಪಟ್ಬಿಡಿ. ಪಡ್ತೀನಿ, ಆದ್ರೆ ಹೇಗೆ? ನಿಮ್ಗೆ ಭಯ ಆಗೋದು ಯಾವ ವಿಷಯ? ಗಂಡಿರ್ವೆ, ಅದನ್ ಕಂಡ್ರೆ ನಂಗೆ ತುಂಬಾ ಭಯ ಕಣೆ. ಸಿಕ್ತು ಬಿಡಿ. ತಗೊಳ್ಳಿ ಅಮ್ಮವ್ರೆ, ಗಂಡಿರ್ವೇನೆ ಸಿಕ್ತು. ಏನ ಬಂತಪ್ಪ ಹೊತ್ತಿಗೆ? ಒಳಗೆಲ್ಲ ಓಡಾಡ್ತಾ ಇದೆ ಕಣ್ಣಿ. ಎಲ್ಲಿ? ಇಲ್ಲ. ಅಯ್ಯೋ, ನೀನು ಗಾಬರಿ ಮಾಡ್ಕೊಂಡು ನಂಗೆ ಗಾಬರಿ ಮಾಡ್ತಾ ಇದ್ಯಾ? ಅಯ್ಯೋ ಪಾಪ ಮೂಗ್ ಜೀವ, ಅದಕ್ಕೆ ಬಾಯಿ ಬರೆಯಲ್ಲ, ಎಷ್ಟು ಕಷ್ಟ ಪಡ್ತಾ ಇದೆಯೇನೋ. ಅಯ್ಯೋ ಉಸಿರು ಕಟ್ಕೊಂಡಿರ್ಬೇಕು. ಅದೇನ್ ಗಂಡ ಹೆಣ್ಣ? ಓ, ನೀನ್ ಹೆಣ್ಣಾದ್ಮೇಲೆ ಅದ್ ಗಂಡ ಇರ್ಬೇಕು ಬಿಡು. ನೈಸ್ ರೋಡ್ ತರ ನೈಸ್ ಆಗಿದೆ, ಸುಮ್ನೆ ಡೌನ್ ಇಳಿದು ಬಿಡಪ್ಪ. ಬಂತು 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 ಬಂತು. ಜಾರಿ ಬಿದ್ದ ಜಾಡ. ಅಟ್ಟ ಹತ್ತದೆ ಕಷ್ಟ ಅನ್ಕೊಂಡಿದ್ದೆ, ಈ ಇರುವೆ ನೋಡಿದ್ರೆ ಬೆಟ್ಟ ಹತ್ತ ಪ್ರೋಗ್ರಾಮ್ ಹಾಕ್ಬಿಡ್ತಲ್ಲಪ್ಪ. ಇಂಡಿಯಾ. ಇದ್ಯಾವುದೋ ಭೂಮಿಲೇ ಬಚ್ಚಿಟ್ಕೊಂಡಿರೋ ಬಿನ್ ಲಾಡನ್ ಜಾತಿಗೆ ಸೇರಿರೋ ಇರುವೆ ಇದ್ದಂಗಿದೆ. ಆದ್ರೆ ನಾನ್ ಅಮೆರಿಕನ್ ಅಲ್ಲ, ನಾನೊಬ್ಬ ಕನ್ನಡಿಗ. ಆ ಇರುವೆ ತಾನಾಗ್ ತಾನೇ ಹೊರಗಡೆ ಬರಂಗ್ ಮಾಡೇ ಮಾಡ್ತೀನಿ. ನಿನಗಿದೆ, ಮಲ್ಕೋ ಹೋಗು. ಬಹುದಿನದ ಬಯಕೆ ಫಲಿಸಿತಮ್ಮ.
ಬಾರೋ ಬಾರೋ ರಣಧೀರ. ಏನ್ ಮಾಡ್ತಾ ಇದ್ಯೋ? ಏಯ್ ಸ್ವಲ್ಪ ಚಕ್ಲುಗುಲಿ ಆಗ್ಬೋದಮ್ಮ? ಕೊಂದು ಬಿಡ್ತೀಯ ಕಣೋ ನನ್ನ. ನಿಬಂಧರ ದಿಗ್ವಿಜಯದ ಹಾರ. ಏನು ಅದು? ಲೇ ಜೇನುತುಪ್ಪ ಕಣೆ. ಇರುವೆ ಹಿಡಿಯೋ ಗಂಟೆ ಅಂದ್ರೆ ಜೇನುತುಪ್ಪ ಸೋರ್ತಾ ಇದ್ಯಾ? ಅರೆ ನಿನ್ನ ದೊಡ್ಡ ಮೀನನ್ನು ಹಿಡಿಯೋದಕ್ಕೆ ಚಿಕ್ಕ ಮೀನನ್ನು ಗಾಳದಲ್ಲಿ ಹಾಕಿ ಎಳೆಯಲ್ವೇ? ಅದೇ ತರ ಇದು ಒಂದು ಹೊಸ ಟೆಕ್ನಿಕ್ ಸ್ವಾಮೀಜಿಗಳು ಕಂಡುಹಿಡಿದಿರುವುದು ಶಿಷ್ಯರಿಗೆ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಆಹಾ ಯೋಗ ಅಂದ್ರೆ ನಿಂದೆ ಕಣಯ್ಯ ರಸಿಕಾ. ರಸಿಕಾ ರಸಿಕಾ